ನಾಳೆ ಸಂಜೆ ಕಾವೇರಿಗೆ ಆರತಿ ಸ್ಯಾಂಕಿ ಕೆರೆಯಲ್ಲಿ ಸಿದ್ಧತೆ ನಡೀತಾ ಇದೆ. ಕೆರೆಯ ನೀರಿನ ಮಧ್ಯೆಯೂ ತೇಲುವ ವೇದಿಕೆ ಈಗ ನಿರ್ಮಾಣ ಆಗಿದೆ. ತೇಲುವ ವೇದಿಕೆಯಲ್ಲಿ ನಡೆಯಲಿರೋ ಅಂತ ಕಾವೇರಿ ಆರತಿ. ಸ್ಯಾಂಕಿ ಕೆರೆಯ ಪಕ್ಕದಲ್ಲೂ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಗಣ್ಯರು ಸೇರಿದಂತೆ 10,000ಕ್ಕೂ ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಅಂತ ಸಾಧ್ಯತೆಗಳು ಇದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ನಾಳೆ ಕಾವೇರಿಗೆ ಆರತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸ್ಯಾಂಕಿ ಕೆರೆಯಲ್ಲಿ ನಾಳೆ ನೇರವಾಗಿ ಕಾವೇರಿಗೆ ಆರತಿಯನ್ನು ಮಾಡಲಾಗುತ್ತೆ. ಇನ್ನು ನಾಳೆ ನಡೆಯುವಂಥ ಕಾವೇರಿಯ ಆರತಿ ವಿಷಯ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭರತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮೊದಲನ ಬಾರಿಗೆ ಬೆಂಗಳೂರಿನಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಶುಕ್ರವಾರ ಸಂಜೆ ಸರ್ಕಾರದ ಒಂದು ಆಯೋಜನೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಕಿ ಕೆರೆಯಲ್ಲಿ ಒಂದು ಪೂರ್ವ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ಈಗ ನಾವು ಗಮನಿಸ್ತಾ ಇದ್ದೀರಾ, ಸ್ಯಾಂಕಿ ಕೆರೆಯ ಆವರಣದಲ್ಲಿ ಒಂದು ಬೃಹತ್ತಾದ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ಹೀಗೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇದು VIP ಗ್ಯಾಲರಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೇರಿದಂತೆ ಹಲವು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವ್ರಿಗಾಗಿ ಈ ಮುಖ್ಯವಾದ ವೇದಿಕೆಯನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇನ್ನು ಈ ವೇದಿಕೆಯ ಎಡಭಾಗ ಮತ್ತೆ ಬಲಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಸೊ ಹಾಗಾದು ಸಾರ್ವಜನಿಕರಿಗೆ ಅಂತ ಹೇಳಿದ್ರೆ ಈ ಒಂದು ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಸುಮಾರು 10,000 ಜನರನ್ನ ಭಾಗ ಮಾಡ್ಕೋಬೇಕು ಅಂತೇಳಿ ಈಗಾಗಲೇ ಜಲಮಂಡಳಿಯವರು ಕೂಡ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರ್ವಜನಿಕರು ಕುಳಿತುಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಸ್ಯಾಂಕಿ ಕೆರೆಯ ಸುತ್ತಲೂ ಕೂಡ ಏನು ಅಲ್ಲಿ ಕಾರಿಡಾರ್ಸ್ ಇದೆ, ವಾಕಿಂಗ್ ಮಾಡುವಂಥ ಕಾರಿಡಾರ್. ಎಲ್ಲ ಕಡೆ ಕೂಡ ಕೆಂಪು ಬಣ್ಣದ ಚೇರ್ಗಳನ್ನ ಏನು ಹಾಕಿದ್ದಾರೆ. ಅಲ್ಲಿ ಸಾರ್ವಜನಿಕರು ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಮಧ್ಯಾಹ್ನ 2 ಗಂಟೆಯಿಂದ ಕೂಡ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗುತ್ತೆ ಅಂತ ಹೇಳಿದ್ರೆ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಒಂದು ಹೋಮದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಅಂದರೆ ಅಲ್ಲಿಂದ ಕಾಡು ಮಲ್ಲೇಶ್ವರಂ ದೇವಸ್ಥಾನದಿಂದ ಸಂಜೆ 4 ಗಂಟೆಗೆ ಮೆರವಣಿಗೆಯ ಮುಖಾಂತರ ಈ ಜಾಗಕ್ಕೆ ಗಂಗಾದೇವಿಯ ಒಂದು ಜಲದ ಮುಖಾಂತರ ಅಂತ ಹೇಳಿದ್ರೆ ಭಾಗಮಂಡಲದಿಂದ ಏನು ತೀರ್ಥ ತಗೊಂಡ್ಬಂದಿರ್ತಾರೆ, ಆ ಒಂದು ಜಲವನ್ನು ತೆಗೆದುಕೊಂಡು ಇಲ್ಲಿ ಸ್ಯಾಂಕಿ ಕೆರೆಯ ಬಳಿ ಬರ್ತಾರೆ. ಇಲ್ಲಿ ಒಂದು ಫ್ಲೋಟಿಂಗ್ ಸ್ಟೇಜ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಫ್ಲೋಟಿಂಗ್ ಸ್ಟೇಜ್. ಇದು ಸ್ಯಾಂಕಿ ಕೆರೆಯ ಮಧ್ಯಭಾಗದಲ್ಲಿ ಇದೊಂದು ವೇದಿಕೆ ನಿರ್ಮಾಣವಾಗುತ್ತೆ. ಈ ವೇದಿಕೆಯ ಮೇಲೆ ಗಂಗಾ ದೇವಿಯ ಒಂದು ಪೂಜೆ ಜೊತೆಗೆ ಕಾವೇರಿ ದೇವಿಯ ಒಂದು ಪೂಜೆ ಕೂಡ ಆಯೋಜನೆ ಮಾಡ್ತಾರೆ. ಅಲ್ಲಿ ಗಂಗಾ ಆರತಿ ಜೊತೆಗೆ ಕಾವೇರಿಯ ಆರತಿಯನ್ನು ಕೂಡ ಆಯೋಜನೆ ಮಾಡಿರುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಶುಕ್ರವಾರ ಸಂಜೆ 5 ಗಂಟೆಗೆ ಸ್ಯಾಂಕಿ ಕೆರೆಯಲ್ಲಿ ಈ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಆರಂಭವಾಗುತ್ತೆ. ಈಗಾಗಲೇ ಸಾರ್ವಜನಿಕರಿಗೂ ಒಂದು ಪ್ರವೇಶವಿದೆ, ಜೊತೆಗೆ ಒಂದಿಷ್ಟು ಗಣ್ಯರಿಗೂ ಕೂಡ ಪ್ರವೇಶ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.